ಹಿಂಗೆ ಚಲೋ ಆಗ್ಯದ ನಮ್ಮ ಅಪ್ಪ ಕೊಟ್ಟು ಕಳಿಸಿದೆ ಹೆಂಗ ಸೈಜ್ ಚಲೋ ಚಲೋ ಮಾಡಕ್ ಚಲೋ ತಿಂತೀನಿ ನೋಡಿ ಎಲ್ಲ ಕಡಿ ಮಾಡಿ ನಾನು ಹಬ್ಬಕ್ಕೆ ಚಲೋ ಆಗ್ಯದ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವಾ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಅಂದ್ರೆ ನಾನು ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಯಾವ್ಯಾವ ಥರ ಕ್ಯಾರೆಟ್ ಹಲ್ವಾ ಮಾಡೋದು, ಮತ್ತು ಒಬ್ರೊಬ್ರು ಒಂದೊಂದು ಥರ ಕ್ಯಾರೆಟ್ ಹಲ್ವಾ ಮಾಡ್ತಾರೆ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಭೀ ತೋರಿಸ್ತೀನಿ. ನೀವು ಭೀ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಮತ್ತು ಇಲ್ಲಿ ನಮ್ಮ ಅತ್ತಿ ಅವರು ಕೌದಿ ಹೊಲಿಯಕ್ಕೆ ಕುಂತಾರ. ಅತ್ತಿ ನಾನು ಇವತ್ತು ಮನ್ಯಾಗ ಕ್ಯಾರೆಟ್ ಹಲ್ವಾ ಮಾಡಮಂತ ಅನ್ಕೊಂಡೀನಿ. ಮಾಡ್ಲಾ? ಮಾಡವ ಚಲೋ ಮಾಡು, ಚಲೋ ಮಾಡು. ಮಾಮನ್ ಬರ್ತಾನ. ನಮ್ಮ ಅತ್ತಿ ನೋಡ್ರಿ ಹೆಂಗ್ ಕೌದಿ ಹೊಲಿಯಕ್ಕೆ ಕುಂತಾರ. ಇಲ್ಲಿ ನೋಡ್ರಿ ಏನ್ ಮಾಡಮ್ಮ, ಬೆಂಗಳೂರು ಬಂದು ಕೌದಿ ಹೊಲ್ಕೊಂತೀವಿ. ಅವ್ರು ಹೆಂಗ್ ಕೈ ಹಿಡ್ದಾರ ಮತ್ತೆ ಹೆಂಗ್ ಚೂಜಿಯಿಂದಾನೆ ಹೊಲಿಯಕ್ ಕುಂತಾರ ನೋಡ್ರಿ. ಪೂರ್ತಿ ಕೌದಿಗ ನೋಡ್ರಿ ಅವ್ರ ಹೆಂಗ್ ಹಿಡ್ಕೊಂಡು ಹೆಂಗ್ ಹೊಲಿಯಕ್ ಕುಂತಾರ. ಹಬ್ಬಬೇನುಗಳು ಕೌದಿನ ಹೊಲ್ದು ಕೊಡವ್ ಅಲ್ದ ಕಡೆ ನೋಡ್ರಿ ನಮ್ಮ ಅತ್ತಿ ಯಾವ ತರ ಕೌದಿ ಹೊಲಿತಾರ ಅಂತ ನೋಡಿದ್ರಲ್ಲ. ಹಾಕಬೇಕು. ನಾನು 2-3 ಸರಿ ಹೊಲ್ದಿದ್ದೆ, ಒಂದ್ ಸ್ವಲ್ಪ ಸ್ವಲ್ಪ ಮಾರುದ್ದ ಅಷ್ಟೇ ಹೊಲ್ದಿದ್ದೆ. ಸೊ ಇವಾಗ ಸ್ಟಾರ್ಟ್ ಮಾಡಮ್ರಿ ಅತ್ತಿ. ಮಾಡವ್ ಮಾಡು. ಸೊ ಬರ್ರಿ ಸ್ಟಾರ್ಟ್ ಮಾಡಮ್ರಿ ಕ್ಯಾರೆಟ್ ಹಲ್ವಾ ಯಾವ ತರ ಮಾಡೋದಂತ ಬರ್ರಿ. ಮಾಡವ್. ಇವಾಗ ಕ್ಯಾರೆಟ್ ಹಲ್ವಾ ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ ನೋಡ್ರಿ. ಮೊದಲಿಗೆ ಕ್ಯಾರೆಟ್ ಬೇಕು. ನಾನಿಲ್ಲಿ 1/2 kg ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿನಿ ನೋಡ್ರಿ. ಈ ಥರ ಸೊಲತ್ನಾಗ ಸಣ್ಣದಾಗಿ ತುರಿದಿಟ್ಕೋಬೇಕು. ಆಮ್ಯಾಕ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಬೇಕಿದು ನೋಡ್ರಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಆಮ್ಯಾಕ ತುಪ್ಪ ಬೇಕು, ಮತ್ತು ಸಕ್ರೆ 2 ಕಪ್ ಸಕ್ರೆ ಬೇಕು. ಇಲ್ಲಿ 1 ಕಪ್ನಾಗ ಸಕ್ರೆ ಹಾಕೊಂಡಿನಿ, ಇನ್ನೊಂದು ಕಪ್ ಆಮ್ಯಾಗ ಹಾಕೋತೀನಿ. ಮತ್ತು 1 ಲೋಟ ಹಾಲು ಬೇಕು. ಮತ್ತು ಫ್ಲೇವರ್ಗೆ ಚಲೋ ಇರ್ತದೆ ಹಾಲಿನ ಪುಡಿ. ಸೊ 2 ಸ್ಪೂನ್ ಇದ್ರೆ ಸಾಕು ಹಾಲಿನ ಪುಡಿ. ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಹಾಕೋಣಂಗಿಲ್ರಿ. ಹಾಲಿನ ಪುಡಿ ಆಪ್ಷನಾಗ. ಮತ್ತು ಏಲಕ್ಕಿ ಪುಡಿ ಇದ್ರೆ ಏಲಕ್ಕಿ ಪುಡಿ. ನಮ್ಮ ಮನೆಗೆ ಏಲಕ್ಕಿ ಪುಡಿ ಖಾಲಿ ಆಗಿದೆ. ಸೊ ಹಂಗೆ ಮಾಡಕ್ಕೆ ಕುಂತೀನಿ. ಹಂಗೆ ಮಾಡಿದ್ರೆ ಭೀ ಚಲೋ ಆಗ್ತದೆ, ಏಲಕ್ಕಿ ಪುಡಿ ಹಾಕಿದ್ರೆ ಭೀ ಚಲೋ ಆಗ್ತದೆ, ಇನ್ನೂ ಫ್ಲೇವರ್ ಚಲೋ ಬಂದಿರ್ತದೆ. ಸೊ ಇವಾಗ ಬರ್ರಿ ಸ್ಟಾರ್ಟ್ ಮಾಡಮ್ರಿ. ಇವಾಗ ಮೊದಲಿಗೆ ಬಾಣಲಿ ಕಾಯಕ್ಕೆ ಇಟ್ಕೋಬೇಕು. ಬಾಣಲಿ ಕಾದಾದ್ಮೇಲೆ ಇದಕ್ಕೆ 2 ಚಮಚ ತುಪ್ಪ ಹಾಕಬೇಕು. ಇವಾಗ ನಾನು 2 ಸ್ಪೂನ್ ತುಪ್ಪ ಹಾಕ್ತೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ಸೊ ಇವಾಗ 2 ಸ್ಪೂನ್ ತುಪ್ಪ ಹಾಕೋಕೊಂತೀನಿ. ತುಪ್ಪ ಒಂದು ಸ್ವಲ್ಪ ಕರಗಿದ್ಮ್ಯಾಗ ಇವಾಗ ಕ್ಯಾರೆಟ್ ತುರ್ದಿಟ್ಕೊಂಡಿರ್ತೀವಲ್ಲ, ಸೊ ಇದನ್ನೆಲ್ಲ ಇವಾಗ ಇದ್ರೊಳಗೆ ಹಾಕೋದಂಗೆ. ಇವಾಗ ಫಸ್ಟು ಮೊದಲು ಕ್ಯಾರೆಟ್ನ ನಾವು ಬಾಡ್ಸ್ಕೋಬೇಕು ತುಪ್ಪದ ಹಾಕಿ. ನೀರು ಹಾಕಂಗಿಲ್ಲ, ಏನು ಹಾಕಂಗಿಲ್ಲ. ಇದೆಲ್ಲ ನೀರು ಬಿಟ್ಕೊಳತ್ತಲ್ಲ ಕ್ಯಾರೆಟು. ಸೊ ಅದಕ್ಕೆ ಇದನ್ನೆಲ್ಲ ಚಲೋತ್ನಾಗಿ ಬಾಡಿಸ್ಕೋಬೇಕು ನಾವು ಇವಾಗ ಕ್ಯಾರೆಟ್ನ. ಸೊ ಹಾಕಿದ್ಮ್ಯಾಗ ಚಲೋತ್ನಾಗಿ ಮಿಕ್ಸ್ ಮಾಡೋದು ಇದನ್ನು. ಈ ಥರ ಫುಲ್ ಇದು ಸ್ವಲ್ಪ ಇದು ಕುದ್ದು ಒಂದು ಸ್ವಲ್ಪ ಹಾಕೋದಿದ್ದು ಇಷ್ಟೊಂದು ಕಾಣ್ಸಕ್ಕೆ ಕುಂತದಲ್ಲ. ಆಮೇಲೆ ಇಷ್ಟ ಆಗ್ತದ ನೋಡ್ರಿ ಹಂಗೆ. ಸೊ ಈ ಥರ ಚಲೋತ್ನಾಗಿ ಬಾಡಿಸ್ಕೋಬೇಕು ಕ್ಯಾರೆಟ್ನ. ಸೊ ನೋಡ್ರಿ ಇವಾಗ ಕಲರ್ ಎಲ್ಲ ಹೆಂಗೆ ಚೇಂಜ್ ಆಗ್ಯದ ಅಂತ ನೋಡ್ರಿ. ಕಲರ್ ಭೀ ಚೇಂಜ್ ಆಗ್ಯದ, ಮತ್ತು ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತದಲ್ಲ ಅದೆಲ್ಲ ಹೀರ್ಕೊಂಡದ ನೀರೆಲ್ಲ. ಸೊ ಇವಾಗ ಇದ್ರೊಳಗೆ ಹಾಲು ಮತ್ತು ಹಾಲಿನ ಪುಡಿ ಹಾಕಂಬ್ರಿ. ಸೊ ಈ ಹಾಲಿನೊಳಗೆ ನಾವು ಹಾಲಿನ ಪುಡಿ ಮಿಕ್ಸ್ ಮಾಡ್ಕೊಂಡು ಹಾಕಂಬ್ರಿ. ಸಪ್ರೇಟಾಗಿ ಹಾಕೋದೇನು ಬೇಡ. ಈ ಥರ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡಂಬ್ರಿ ಹಂಗೆ 2 ಭೀ. ಅವಾಗ ಸಪ್ರೇಟಾಗಿ ಹಾಕೋದು ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡೋಣ. ಗಂಟು ಇರಬಾರ್ದು ಹಾಲಿನ ಪುಡಿ. ಸೊ ನೋಡ್ರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ಆ ಫ್ಲೇವರ್ ಭೀ ಚಲೋ ಬರ್ತದೆ. ಸೊ ಅದಕ್ಕೆ ಹಾಲಿನೊಳಗೆ ಹಾಕೋಕೊಂತೀನಿ ನಾನು. ನಿಮ್ಗೆ ಬೇಕಂದ್ರೆ ಹಾಲಿನೊಳಗೆ ಬೇಡ ಅಂದ್ರೆ ಸಪ್ರೇಟಾಗಿ ನೀರಿನೊಳಗೆ ಹಾಕೊಂಡು ಮಿಕ್ಸ್ ಮಾಡಿ ಹಾಕೋಬೋದು. ಸೊ ನೀಟಾಗಿ ಕಲಿಸ್ಕೊಂಡು ಇವಾಗ ಇದ್ರೊಳಗೆ ಹಾಕ್ಬಿಡಂಬ್ರಿ. ಸೊ ಇವಾಗ ಪೂರ್ತಿಯಾಗಿ ಹಾಕೋದು ಮಿಕ್ಸ್ ಮಾಡಂಬ್ರಿ ಎಲ್ಲ ನೀಟಾಗಿ. ನೋಡಿ ಕಲರ್ ಹೆಂಗೆ ಕಾಣ್ಸಕ್ಕಂತದೆ ಇಲ್ಲಿ. ಕಲರೇ ಚೇಂಜ್ ಆಗಿಬಿಡ್ತು. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬ್ರಿ. ಸೊ ನೋಡ್ರಿ ಇವಾಗ ಹಾಲೆಲ್ಲ ಎಷ್ಟೆಲ್ಲ ಹೀರ್ಕೊಂಡದ. ಇವಾಗ ಇದ್ರೊಳಗೆ ಸಕ್ರೆ ಹಾಕಂಬ್ರಿ ನಾವು. ನೋಡ್ರಿ ಈ ಥರ ಎಲ್ಲ ಹಾಲೆಲ್ಲ ಹೀರ್ಕೊಂಡಾದ್ಮ್ಯಾಗ ಇದ್ರೊಳಗೆ ಸಕ್ರೆ ಹಾಕ್ಬೇಕು ಇವಾಗ. ಸೊ ನಾವು ಇವಾಗ ಇದ್ರೊಳಗೆ ನಿಮ್ಗೆ ಎಷ್ಟು ಸಿಹಿಗೆ ಬೇಕಾಗ್ತದೋ ಅಷ್ಟಿಗೆ ಸಕ್ರೆ ಹಾಕೋಬೋದು ನೋಡ್ರಿ. ನಾನಿಲ್ಲಿ 1.5 ಕಪ್ಪು ಇಲ್ಲಾಂದ್ರೆ 2 ಕಪ್ ಹಾಕೋಬೋದು.
ನಾನು 1.5 ಕಪ್ ಹಾಕೋತೀನಿ, ಜಾಸ್ತಿ ಸ್ವೀಟ್ ಬೇಡ ಅಂತ. ಸೊ ಹಾಕೊಂಡ್ಮ್ಯಾಗ ಇದು ಇನ್ನೂ ನೀರು ಬಿಡ್ತದ ಮತ್ತು. ಸೊ ಇದು ಮತ್ತೆ ಸಕ್ಕರೆ ನೀರೆಲ್ಲ ಹೀರ್ಕೊಳ್ಳೋತನ ನಾವು ಅಷ್ಟೇ ಲೋ ಫ್ಲೇಮ್ನಾಗೆ ಬಿಟ್ಬಿಡ್ಬೇಕು. ಸೊ ನೋಡ್ರಿ ಇವಾಗ ನೀರೆಲ್ಲ ಹೀರ್ಕೊಂಡದ, ಎಷ್ಟೆಲ್ಲ ಬಂದದ ನೋಡ್ರಿ. ಇವಾಗ ನಾವು ಗೋಡಂಬಿ ಬಾದಾಮಿನ ತುಪ್ಪದೊಳಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಮ್ರಿ. ಇದನ್ನೆಲ್ಲ ಒಂದು ಸ್ವಲ್ಪ ಸಪ್ರೇಟ್ ತಟ್ಟಿಗೆ ತಗೊಂಡು ಇದೇ ಪ್ಯಾನ್ ಒಳಗನೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ವಿ. ಸೊ ನೋಡ್ರಿ ಎಷ್ಟು ನೀಟಾಗಿ ಬಂದದೆಲ್ಲ ಸಲದ್ನಾಗಿ. ಸೊ ಇವಾಗ ಇದನ್ನೆಲ್ಲ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಯಾಗಿ ತಗೊಂಡು ಗೋಡಂಬಿ ಬಾದಾಮಿ ಹಾಕೊಂಡು ಎಷ್ಟು ಚಲೋ ಬಂದದ. ಸಕ್ಕರೆ ನೀರು ಮತ್ತು ಹಾಲೆಲ್ಲ ಎಷ್ಟು ಚಲೋತ್ನಾಗ ಹೀರ್ಕೊಂಡದ ಮತ್ತು ಎಷ್ಟು ಚಲೋ ಬೆಂದದ ಕ್ಯಾರೆಟ್ ನೋಡ್ರಿ ಎಷ್ಟು ಚಲೋ ಬಂದದ. ಇವಾಗ ಇದನ್ನೆಲ್ಲ ತಟ್ಟೆಯಾಗಿ ತೆಗೆದು ನಾವು ಇದೇ ಪ್ಯಾನ್ ಒಳಗೆ ಗೋಡಂಬಿ ಬಾದಾಮಿನ ಸ್ವಲ್ಪ ತುಪ್ಪದಾಗ ಫ್ರೈ ಮಾಡಿಬಿಟ್ಟು ಇದ್ರೊಳಗೆ ಮಿಕ್ಸ್ ಮಾಡಮ್ರಿ. ಅವಾಗ ಚಲೋ ಆಗ್ತದ, ಅವಾಗ ಪರ್ಫೆಕ್ಟಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತದ. ಸೊ ಇದನ್ನೆಲ್ಲ ತೆಗೆದು ಇದೇ ಪ್ಯಾನ್ ಒಳಗೆ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಬಾಣ್ಲಿಕ್ಕೆ ಆದ್ಮ್ಯಾಗ ಇದಕ್ಕೆ ಒಂದು 2-2.5 ಚಮಚ ತುಪ್ಪ ಹಾಕಮ್ರಿ. ಸೊ ನಾನಿಲ್ಲಿ ಒಂದು ಸ್ವಲ್ಪನೇ 3 ಚಮಚ ಹಾಕ್ತೀನಿ ರೀ. ಸೊ ಗೋಡಂಬಿ ಬಾದಾಮಿ ಜಾಸ್ತಿ ಅವಲ್ಲ, ಅದಕ್ಕೆ ಅವೆಲ್ಲ ಚೊಲೋತ್ನಾಗಿ ಫ್ರೈ ಆಗಬೇಕಲ್ಲ, ಅದಕ್ಕೆ 3 ಚಮಚ ಹಾಕೋಕೆ ಕುಂತೀನಿ. ಇವಾಗ ಗೋಡಂಬಿ ಬಾದಾಮಿ ಎಲ್ಲ ಮಿಕ್ಸ್ ಮಾಡಮ್ರಿ ತುಪ್ಪ ಒಂದು ಸ್ವಲ್ಪ ಕರಗಿದ್ಮ್ಯಾಗ. ಸೊ ನೋಡ್ರಿ ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಚೊಲೋತ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೋಡ್ರಿ ಇವಾಗ ಇದು ಗೋಲ್ಡನ್ ಬ್ರೌನ್ ಆಗ್ಯದ. ಇದರೊಳಗೆ ಇವಾಗ ಕ್ಯಾರೆಟ್ ಹಲ್ವಾ ಹಾಕ್ಬಿಡಮ್ರಿ. ಸೊ ಹಾಕ್ಬಿಟ್ಟು ಚೊಲೋತ್ನಾಗಿ ಮಿಕ್ಸ್ ಮಾಡಮ್ರಿ ಇದೆಲ್ಲ ನೀಟಾಗಿ. ಒಂದು 2 ನಿಮಿಷ ಬಿಟ್ಬಿಡಮ್ರಿ ಇದನ್ನು. ಸೊ ಆವಾಗ ಫೈನಲ್ ಆಗಿ ರೆಡಿ ಆಗ್ತದೆ. ಇವಾಗ ನಮ್ಮ ಮಾವ ಕೆಲಸಲೇಶಿಂದ ಮನೆಗೆ ಬಂದರು. ಮುಂಜಾನೆ 8 ಗಂಟೆಗೆ ಹೋಗಿ ಇವಾಗಲೇ ಟೈಮ್ ನೋಡ್ರಿ 5 ಗಂಟೆ ಆಗ್ಲಕ್ಕೆ ಬಂದದ. ಇವಾಗ ಜಸ್ಟ್ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ತಲೆ ಬಾಚ್ಕೊಳಕೊಂತಾರೆ. ಮಾವ ಬ್ಲಾಗ್ ಮಾಡ್ತೀನಿ ಅಂದಿದ್ದ ಸಲಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ತಲೆ ಬಾಚ್ಕೊಂಡ್ರು, ಪೌಡ್ರ್ ಅದೆಲ್ಲ ಹಚ್ಕೊಳಕ ಮತ್ತೆ ಇವಾಗ ನೈಟ್ ಶಿಫ್ಟಿಗೆ 6 ಗಂಟೆ ಲೇಶಿಂದ 12 ಗಂಟೆ ತನಕ ಹೋಗ್ತಾರ, ಡೈಲಿ ಹೋಗ್ತಾರ. ಇವಾಗ ಟೈಮ್ ಎಷ್ಟು? 5 ಗಂಟೆ ಆಗಲೇ. 5 ಗಂಟೆಗೆ ಇನ್ನೊಂದು 10 ನಿಮಿಷ 5 ನಿಮಿಷ 5 ಗಂಟೆ ಆದಷ್ಟೇ. ಆಗಿದ್ರೆ ಆಲ್ರೆಡಿ. ಇವಾಗ ಮತ್ತೆ ಹೋಗ್ಬೇಕು. ಸರಿ ನಾನು ಏನು ಮಾಡೀನಿ ಅಂತ ಗೆಸ್ ಮಾಡಿ. ಇವಾಗ ಏನು ಮಾಡೋದು? ನೀನು ಮೊನ್ನೆ ತಂದಿದ್ದಲ್ಲ ಅದನ್ನೇ ತಗೊಂಡು ಮಾಡಿದ್ದು. ಕ್ಯಾರೆಟ್. ಅದೇ ಏನು ಮಾಡಿರ್ಬೋದು. ಕ್ಯಾರೆಟ್ ಅಲ್ವಾ? ತಗ ಇಟ್ಕೆ ನೀನೇ ಎಲ್ಲರೂ ಕಾಣಿಸತ್ತಾರ ಕ್ಯಾಮ್ರಾ. ತುಪ್ಪ ಹಾಕಿ ಹಾಲು ಕ್ಯಾರೆಟ್ ಅಲ್ವಾ ಮಾಡಿ ನಾನು ಇವತ್ತು. ಕ್ಯಾರೆಟ್ ಕರ್ದು ತಗೋಬರ್ಲೆ ತಗೊಂಬರ್ಲೆ. ಕ್ಯಾರೆಟ್ ಕರ್ದ ಮಾಡ್ಯಾಳ ಬೇಸ್ನಾಗ ಅದು ಇದು ಮಾಡಿದಾಗ ಏನು ಮಾಡ ಕ್ಯಾರೆಟ್ ಸಣ್ಣ ಕೊರ್ದಾಳ. ಆಯ್ತು ಅದೆಲ್ಲ ಒಟ್ಟು ಮಾಲ್ ಹಾಕ್ಯಾಳ. ಏನ್ ಮಾಲ್ ಏನ್ ಎಲ್ಲ ತಂದು ಕೇಸಿ ಅವೇನಂತಾರಲ್ಲ ಬಾದಾಮಿ ಬೀಜ ಅವು ಇಟ್ಟು ಕೇಸಿ ಎಲ್ಲ ಚಾಕ್ಲೇಟ್ ಮಾಡಿದಾಗ ಮಾಡಿ ಹತ್ತಿ ಬಾ ಅಂದಳು. ಹೋಗಿ ಕೇಸಿ ಕುಂತೆ ಯಾಕ ಒಂದೆ ಮಾಮ ಬರ್ಲಕ್ಕ ಒತ್ತಾಗ್ತದ ಅಂದಳು. ಹಂಗಾದ್ರ ನೋಡಮ್ಮ ಹೆಂಗ್ ಮಾಡಿದೆ ಅಂದೆ. ಈ ತಿಂದು ನೋಡೋಯ್ತು ಅಂದಳು. ತಿಂದೆ ಚಲೋ ಆಗ್ಯದ, ಹೆಂಗ ಸೂಪರ್ ಆಗ್ಯದ. ಸೂಪರ್ ಆಗ್ಯದ ಅಂದ್ರೆ ಹೆಂಗದು? ಯಾವಾಗ ತಿಂದಿದ್ದಿಲ್ಲ? ಯಾವಾಗ ತಿಂದ ಅದಕ್ಕೆ ಹೇಳಕತ್ತಿ. ಯಾವಾಗ ತಿನ್ನ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಹೇಳ್ಬೇಕಂದ್ರೆ ಇದೇ ಫಸ್ಟ್ ಟೈಮ್ ನೀ ಕೇಳಿದ್ಕೋಸ್ಕರ ಇದೇ ಫಸ್ಟ್ ಟೈಮ್ ಮಾಡಿದ್ದು. ಅದು ಹೇಳ್ಬೇಕಂದ್ರ ಇದು ಶಿವರಾತ್ರಿಗೆ ಮಾಡ್ಸಮಂತಿತ್ತು. ಶಿವರಾತ್ರಿ ದಿನ ಭಾಗ್ಯ ಉಪವಾಸ ಇದ್ದಳ, ಅದಕ್ಕೆ ಇರ್ಲಿ ಬಿಡು ಅಂತ ಕೇಸಂತ ನಾ ತಿನ್ನಕ್ಕಾಗಲ್ಲ ಅವತ್ತಿನ ದಿನ ಅಂತ ಕೊರ್ದ ಕೇಸಿ ಪಲ್ಯ ಮಾಡ್ತಾಳಂತ ಮಾಡಿದೆ. ಆಕೆ ಹಾಲು ತುಪ್ಪ ಸಕ್ರಿ ಆಯ್ತು ನೀರ್ ಹಾಕ್ಲಾರ್ದಂಗ ಬೇಸಿನಾಗ ಚಲೋ ಕುಂತಿಗೇಸ್ ನೋಡಿದ್ ಏನೇನ್ ಮಾಡ್ತಾಳ. ಇಲ್ಲ ನಾ ಮಾತಾಡಕ್ ಕುಂತಿದ್ನಲ್ಲ ಅದು ಕೇಳಿಸ್ಕೊಂಡಾರ, ಅದು ಕೇಳಿಸ್ಕೊಂಡ ಕಾಣಿಸಲ್ವಾ? ನಾನು ಮಾಡ್ಯಾಳ ಉಳ್ಳ ಕಟ್ಟಂತ ನಾವೇ ಅಕ್ಕಿಲ್ಲ ಬಾತ ಗಮನದಾಗ ಹಾಕ ಉಂಡೆ ಚಲೋ ಆಗ್ಯದ. ಹಾಕಿರೋ ಮುಂದಿರ್ಗೆ ತಿಂದ್ರೆ ಫಸ್ಟ್ ಇಲ್ಲ ನನಗೆ ಅಕ್ಕಿ ಹಂಗ ನಾನೇ ತಿಂದೆ. ಬಗಣಿ ಎಲ್ಲ ಕಡಿ ಮಾಡಿ ನಾನು ಹಬ್ಬಕ್ಕೆ ನೀನು ಅದಿದ ತರ್ತಿದಲ್ಲ ಕೇಕ್ ಮಾಡ್ದಂಗ ಮಾಡಿ ಬಿಲ್ಲ ಮಾಡ್ದಂಗ ಮಾಡಿ ಅದ್ರ ಮೇಲೆ ಡೆಕೋರೇಟ್ ಮಾಡೀನಿ. ಬಟ್ಲದಾಗ ಹಾಕಿ ಅದ್ರೊಳಗೆ ತುಂಬಿಸಿ ಹಾಕಿನೇ ಆಯ್ತು. ಅದ್ರ ಮ್ಯಾಗ ಬಾದಾಮಿ ಗೋಡಂಬಿ ಇರ್ತದಲ್ಲ ಅದಕ್ಕೆ ಡೆಕೋರೇಟ್ ಮಾಡಿ
ಕೇಕ್ ಕಾಣಕಂತಾರ ಅದು ತುಪ್ಪ ಜಾಸ್ತಿ ಹಾಕೊಳ್ಳಲ್ಲ ಚೆನ್ನಾಗ್ಯದ ಚೆನ್ನಾಗಿದೆ ಚೆನ್ನಾಗ್ಯದ ಹಿಂದಕ್ಕೆ ತಿಂದಿಲ್ಲ ಮುಂದಕ್ಕೆ ತಿಂದಿಲ್ಲ ಹೆಂಗನ ಸಹಿಸಿ ಚಲೋ ಚಲೋ ಮಾಡಕ್ ತಿಂತೀನಿ ಅನ್ನೋಟಿಗೆ ಆ ರೋಗ ಬಂದಳು ನಿಮ್ಮ ಅವ್ವ ಕೊಟ್ಟಿನ ಕೊಟ್ಟೆ ಏನಂದ್ರೆ ನಿಮ್ಮ ಅವ್ವನ್ ಕರ್ಕೊಂಡು ಬಿಡಿ ನಾನು ಕೊಡ್ಲಿಲ್ಲ ಅಪ್ಪಗ ನಾವ್ ಅಪ್ಪ ಕೊಟ್ಟು ಕಳಿಸಿದೆ ಆರಣ್ಣನ ತಿಂದ ನಾನು ರಿಲೇಷನ್ ಚಲೋ ಚಲೋದು ಮಾಡಿ ಮಾಡಿ ಹಂಗೆ ತೋರ್ ಮನೆ ಕಳಿಸ್ತಿರ್ತಾವ ಅವಾಗ ಬಾರಿಸಲ್ಲ ಇಲ್ಲ ಎಲ್ಲರಿಗೆ ಬಾಕಲ್ ದಾಟು ಆದ್ರು ನಿಮ್ಮ ಅತ್ತಿ ಅಯ್ಯ ನಿಮ್ಮ ಅಪ್ಪಗ ಅಂತ ಬಂದ್ರು ಗ್ಯಾಸ್ ಬಂದಿಲ್ಲ, ನಿಮ್ಮ ಅಪ್ಪಗ ಅಂತ ಹಾಕಂದೆ ಒಬ್ಬ ಅಣ್ಣ ಬಂದ ಅಣ್ಣಗಿಟ್ಟು ಬಟ್ಲದಾಗ ಇಟ್ಟು ಅದು ತಿಂದು ನೋಡಿಕೇಸಿ ಏನಂತನ ಇನ್ನೊಂದು ದುಡ್ಡು ಸಿಗ್ತದಂದು ಮೋನೆಸಕ್ಕೆ ಹೋಯ್ತೀನಿ ಅಂತಂದ ಅಂದೆ ಅದೇನೋ ಅಲ್ಲೊಂದು ದುಡ್ಡು ತಿಂದ್ರೈತೆ ಅಂತ ಐಡ್ ಮಾಡಿ ನಾನು ಆ ಗಾಡಿ ಮೇಲೆ ಕುಂತು ಡ್ರ್ ಅಂತ ಹೋದ ಕಪ್ಪಾಗಿ ನಾನು ಇರ್ಲಿ ಬಿಡಿ ಇವಾಗ ನಾನು ಮತ್ತೆ ಹೊತ್ನಲ್ಲ ತಗೊಂಡು ಹೋಗ್ತೀನಿ ಈ ಭಾರಿ ಆಗ್ಯದಪ್ಪ ಅದನ್ನು ಹೋಗಿ ತಗೊಂಬ ನೋಡಮ್ಮ ಹಂಗೆ ಹೆಂಗಾದಂತ ನೋಡಮ್ರಿ ನಮ್ಮ ಅವ್ವ ಹೇಳೋದು ನೋಡಿದ್ರೆ ನನಗೆ ತಿನ್ನಂಗೆ ಅನ್ಸಕತ್ತ ಚಲೋ ಆಗ್ಯದ ನಾನು ಇಲ್ಲ ಅವಾಗ ಯಾವಾಗನ ಇದು ಶೂಟಿಂಗ್ದಾಗ ಮಾಡಿರ್ತಿದ್ರ ಕ್ಯಾರೆಟ್ ಅಲ್ಲ ನನಗೆ ತಿನ್ಬೇಕು ಅನ್ಸಿಗೆಸಿ ಹೇಳಿದೆ ಚಲೋ ಆಗ್ಯದ ತಂಬ ಚಲೋ ಆಗಿಲ್ಲ ಅಂದ್ರೆ ಹಾಕಿ ಸ್ವಲ್ಪ ಸಕ್ರೆ ಹೆಚ್ಚಿಗೆ ಕಾಳಲ್ಲ ಅವ ಹೇಳಕತ್ತಳ ಅಂದ್ರೆ ಚಲೋ ಇನ್ನೊಂದಿಟ್ಟು ತಿನ್ಬೇಕನ್ನಂಗ ಆಗಿತ್ತು ಅದು ನಿನಗೆ ಹ್ಮ್ ಇವಾಗ ಏನು ಅದು ಹಾಕಲಿ ಅಯ್ಯ ಆದಪ್ಪ ಆದ ಇರ್ರಿ ಯಾಕೆ ಬಕರ್ ಮಾಡಕತ್ತಳ ಮುದುಕಿ ಕುಂತಿತ್ತೀನಿ ಯಾದಗಿರಿ ಮುದುಕಿ ಆ ಮುದುಕಿ ಊಟ ಹಾಕೊಡ ನಿನ್ ದೋಸ್ತ್ ಆಕೆ ಅದು ಈ ಚೆನ್ನಾಗ್ಯದ ಅಂದ್ರು ಈ ನಂಬರ್ ಹೇಳಕತ್ತಾರ ಅಂದ್ರೆ ಬಾಯಿ ನೀರ ಬರಕತ್ತು ತಗೊಂಬರಕ ಆ ಮುದುಕಿ ಅದು ಅದ್ರ ಏನೋ ಡೆಕೋರೇಷನ್ ಮಾಡಕೈತಿ ಇವ್ರು ಕೊಡೋ ಬಿಲ್ಡಪ್ ನೋಡಿದ್ರ ಕ್ಯಾರೆಟ್ ಅಲ್ವಾ ಯಾವಾಗ ತಿಂದಿಲ್ಲ ನಾನು ಹಂಗ್ ಮಾಡಕತ್ತಾರ ಇದು ಸಣ್ಣ ಕೊರ್ದು ಚಲೋ ಮಾಡ್ಯಾರ ಅದು ಚಲೋನೇ ಆಗ್ತಿಗೆ ಯಾವ್ದು ಇದು ಚಮಚ ತಗೊಂಡ್ ಸುಮ್ಮನೆ ಅಲ್ಲಿ ರೊಕ್ಕ ಕೊಟ್ಟು ದಂಡಪ್ಪ ಇದ್ರಂಗ ಮಾಡೋದಿಲ್ಲ ತಗಾರಿ ಕ್ಯಾರೆಟ್ ಅಲ್ವಾ ಇದು ಕ್ಯಾರೆಟ್ ಅಲ್ವಾ ರೀ ಆದ್ರೆ ಇದು ಇನ್ನು ಕಲರ್ ಬರ್ಬೇಕು ಇನ್ನೊಂದು ಕಲರ್ ಹಾಕ್ತಾರ ನನ್ ಕಲರ್ ಹಾಕಿಲ್ಲ ಕಲರ್ ತಂದ ಹಾಕ್ತಾರ ಕಲರ್ ಹಾಕ್ತಾರ ಇದೇನ್ ಗೊತ್ತಾ ಇನ್ನೊಂದೇನಪ್ಪ ಅಂದ್ರ ಪಾಯಸ ತರ ಮಾಡ್ಬೇಕಿ ಫುಲ್ ಇದು ಉಪ್ಪಿಟ್ಟು ಚಜಕ ತರ ಮಾಡ್ಯಾಳ ಪಾಯಸ ತರನ ಪಾಯಸ ತರ ಸ್ವಲ್ಪ ರಸ ಇರ್ಬೇಕು ನಾನೆಲ್ಲ ರಸ ಬತ್ ಎಲ್ಲಿ ಹಾಕಿ ಬರೀ ತುಪ್ಪ ಹಾಕಿ ಹಾಲಿನಾಗೆ ಮಾಡ್ಯಾಳ ಹೊಸ ಚಲೋ ಇರುತ್ತೆ ನೀರ್ ಹಾಕಿದ್ರೆ ತೆಳ್ಳಗಾಗ್ತದ ಚಲೋ ಇರ್ತದೆ ಚಲೋ ಆಗ್ಯದ ತುಪ್ಪ ಹಾಕಿ ಜಾಸ್ತಿ ಕರೆ ಅಂದ್ರೆ ಚಲೋ ಅದ ಏನ್ ಗೊತ್ತಾ ನೀನ್ ಅಷ್ಟೇ ಮಾಡಿದ್ರ ಸ್ವಲ್ಪ ರಸ ತರ ಇರ್ಬೇಕು ನಂಗೆ ಗೊತ್ತಿಲ್ಲ ಅನಿಕೆ ತಿಂತಿ ಗೊತ್ತಾ ಅನಿಕೆ ಹೆಂಗ್ ಬರುತ್ತೆ ಆ ತರ ಬರ್ಬೇಕು ಅವಾಗ ಬಾಯಿ ತಿನ್ನಕ್ ನೀ ತಿಂದಿದ್ದಿ ಹೇಳ್ತೀಯಪ್ಪ ನಾವ್ ಎಲ್ಲಿ ತಿಂದೇ ಇಲ್ಲ ಇದೇ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ಫಸ್ಟ್ ಟೈಮ್ ಹೇಳ್ತಿದ್ದೆ ನೀರನ್ನ ಇರ್ತಕೇಚ್ ಮಾಡವಂತ ಮೋನು ಯಾವಾಗ ತಿಂದಿಲ್ಲ ಅಂತಿದ್ದು ಮತ್ತೆ ಕೇಳಿದ್ರೆ ಹೇಳ್ತಿದ್ದೆ ಅಂತ ನಾನು ಹಿಂಗ್ ಮಾಡ್ತೀನಿ ಅಂದ್ರೆ ಮತ್ತೆ ರಸನಿಂದ ನೀರನ್ನ ನೋಡೋಣ ಅಕ್ಕಿ ತುಪ್ಪ ಹಾಕ್ಯಾಳ ನೀರ್ ಹಾಕಿಲ್ಲ ಬೇಸ್ನಾಗ ಕುದಿಸ್ಯಾಳ ಕುದಿಸ್ಕೇಸಿ ಏನ್ ಮಾಡ್ತೇವ ಅಂತ ಕೇಳಿ ಬರ್ರಿ ತಿನ್ನಮ್ ಬರ್ರಿ ನಾನು ಅಭಿಮಾನಿಗಳಿಗೆ ಏನಿದೆ ಬರ್ರಿಯಪ್ಪ ಚಲೋ ಮಾಡ್ಯಾಳ ಅಂತ ಕೇಸಿ ಅಂದು ಚೆನ್ನಾಗದ ಸ್ವಲ್ಪ ಬೇಸಾಗ್ಯದ ಇನ್ನಿಟ್ಟು ಕಜ್ಜಿರಣ್ಣ ಆದಂಗ ಯಾವ ಈಗ ತಿನ್ನಿನಪ್ಪ ನಾನು ಆಯ್ತು ತಿಂದಿನ ಅದೆಲ್ಲ ಏನೋ ಮನುಷ್ಯ ಅದ ಅದ ಏ ಮನದಾದ ಯಪ್ಪ ಅದ ನೀ ಎಷ್ಟು 1 kg ತಂದಿದ್ದೆ ಅರ್ಧ kg ತಂದಿದ್ದೆ ಯಾರು 1 kg ತಗೊಂಬನ್ನಿ ಅಷ್ಟು 1 kg ಅದು ನಾ ಅರ್ಧ kg ಅನ್ಕೊಂಡಿದ್ದೆ 1 kg ಗೊತ್ತಾದ ನನಗೆ ಆಗೋದಿಲ್ಲ ಅಂತ ಕೇಸ್ ಅಂತ ಎಲ್ಲಿ ಮತ್ತೆ ಹುಡುಗರು ಅವ್ರು ಎಲ್ಲಾರು ಬರ್ತಾರಲ್ಲ ಅಯ್ಯೋ ಚುಕ್ಕ ತಿಂತಾನೆ ಹಾ ಹುಡುಗರು ನಾಳೆ ತಿಂತಾರ ಅವು ಹಸು ಬರೀ ಕ್ಯಾರೆಟ್ ತಗೊಂಬಂದಿಟ್ರನ ಇವ್ರ ತಮ್ಮ ಇವ್ರ ಅಣ್ಣ ಬಿಡೋದಿಲ್ಲ ಇಂಚೆ ಬತ್ತ ತಿಂದಂಗೆ ತಿಂತಿರ್ತಾರೆ ಅವ್ರೇನು ಕಣ್ಣಿ ಕಾಣ್ತಂದ್ರೆ ಆಯ್ತು ಏನನ್ನ ಈ ನೋಡ ಮತ್ತೆ ಹಂಗನ ಅಂತ ಸುಮ್ಮನೆ ಇರ್ತೀನಿ ತಿಂತಾವ ನಿನ್ನೆ ಅಂದದ್ ನೋಡಿ ಇನ್ನ ಬಚ್ಚಿಟ್ಟಾಳ ಇರ್ತದ ಸಾಯ್ಗೋತದ ತಿನ್ನೋದು ಯಾವತ್ತು ಬಚ್ಚಿಡಕ್ ಹೋಗ್ಬಾರ್ದು ಏ ಇಲ್ಲ ಕ್ಯಾರೆಟ್ ಹಲ್ವಾ ಮಾಡಕ್ ಮತ್ತ 4 ತಿಂದಾನ ಮತ್ತೆ ಒಂದೇ ಹೇಳ್ತೀನಿ ಖಾಲಿ ಆದ್ರೆ ಮತ್ತೆ ತಗೊಂಡ್ಬರ್ಬೋದು ಹಂಗೆಲ್ಲ ಬಚ್ಚಿಟ್ಟು ಇದು ಮಾಡ್ಬಾರ್ದು ಹಂಚ್ಕೊಂಡು ವಿಡಿಯೋ ಮಾಡಕ್ ಅರ್ಜೆಂಟಿಗೆ ಸಿಗಲ್ಲ ಅದಕ್ಕೆ ನೋಡಿ ಇವಾಗ ಅದಕ್ಕೆ ಏಲಕ್ಕಿ ಪುಡಿನ ಇರ್ಲಿಲ್ಲ ಅಂಗಡಿಗೆ ಹೋಗಿ ಬಂದ್ ನೋಡಿದ್ರ ಅಂಗಡಿನೇ ಮುಚ್ಚಲ್ಲ ಸುಮ್ಮನೆ ಹಂಗೆ ಮಾಡಿ ದೇಶಾಗ್ಯದ ಯಾವಾಗ ನಿಂಗೆ ಮಾಡ್ಕೊಂತೀನಿ ಚಲೋ ಆಗ್ಯದ್ರಿ ಫುಲ್ ಊಟ ಗೀಟ ಮಾಡಿಗೆಸಿ ಟೈಮ್ ಎಷ್ಟು ಬ್ಯಾಸೆ ಬರ್ತದಲ್ಲ ಕರೆಕ್ಟ್ ಆಗಿದಾಗ ನೋಡ್ಗ ಗಡಿಯಾರ ನಿನ್ ಬಗ್ಲಾಗೆ ಅದು ಚಲೋ ಆಗ್ಯದ್ರಿ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ಖಜೂರಣ್ಣು ತಿಂದಂಗತ್ತು ಇವಾಗ ಸ್ವಲ್ಪ ದಿನ ಬ್ಯುಸಿ ಆಗೇನ್ರಿ ಡೇ ಶಿಫ್ಟ್ ನೈಟ್ ಶಿಫ್ಟ್ ಅಂತ ಎರಡು ಮಾಡಕೈತೀನಿ ಯಾಕಂದ್ರೆ ಸ್ವಲ್ಪ ಮನ್ಯಾಗ ರೊಕ್ಕದ ಅವಶ್ಯಕತೆ ಅದ ಹಂಗಾಗ್ಬಿಟ್ಟು ಮಾಡ್ಲಾಕೈತೀನಿ
ವಿಡಿಯೋಗಳು ಮಾಡೋಕ್ಕಾಗಲ್ಲ ಇರಿ, ಸ್ವಲ್ಪ ದಿನ ಮಾಡಿಬಿಟ್ಟು ಆಮೇಲೆ ನಮ್ಮ ಕಿರುಚಿತ್ರ ಅದೆಲ್ಲ ಸ್ಟಾರ್ಟ್ ಮಾಡಮ್ಮ ಅಂತ ಗೀಸಂತ, ಅದಕ್ಕೋಸ್ಕರನೇ ಇವಾಗ ಸದ್ಯ ಕಷ್ಟಪಡಕತ್ತೀವಿ. ಅದು ಮಾಡಿಬಿಟ್ಟು ಆಮೇಲೆ ಫ್ರೀ ಆಗಿಬಿಟ್ಟು ಮತ್ತೆ ವಿಡಿಯೋದು ಮಾಡ್ತೀವಿ. ಬಟ್ ವಿಡಿಯೋ ಸ್ಟಾಪ್ ಮಾಡಲ್ಲ, ನಾನು ನಮ್ಮ ಅತ್ತಿ ಇಬ್ರು ಸೇರ್ಕೊಂಡು ವಿಡಿಯೋ ಮಾಡ್ತೀವಿ. ವಾರಕ್ಕೆ ಒಂದು ಇಲ್ಲಾಂದ್ರೆ 2 ಖಂಡಿತ ಬಿಡ್ತೀವಿ, ನಾನು ನಮ್ಮ ಅತ್ತಿ ಇಬ್ರು ಸೇರ್ಕೊಂಡು. ಅವ್ರಿಬ್ರು ಮಾಡ್ತಾರಂತ್ರಿ, ನಮ್ಗೆ ಆಗೋದಿಲ್ಲ. ಯಾಕಂದ್ರೆ ಬರೋದು ನೈಟು 12 ಗಂಟೆ ಆದ, ಬೆಳಿಗ್ಗೆ ಒಂದು 8 ಗಂಟೆಗೆ ಹೋಗ್ತೀವಿ. ಈ ಟೈಮ್ 1 ಅವರ್ ರೆಸ್ಟ್ ತೊಗೊಂಡು ಹೋಗ್ತೀವಿ. ಹಂಗಾಗ್ಬಿಟ್ಟು 1 ಅವರ್ನಾಗ ಏನು ಮಾಡೋಕ್ಕತ್ತ, ಹಂಗಾಗ್ಬಿಟ್ಟು ಮಾಡೋಕ್ಕಲ್ಲ. ಹಿಂಗೆ ನಡ್ಬರ್ಬೇಕು. 1 ಅವರಾಗ ಆಯ್ತು ಬರೋದು, ಊಟ ಮಾಡೋದು ಅರ್ಧ ಗಂಟೆ ಆಗ್ತದ, ಆಯ್ತು ಮನೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ದಂಗೆ ಆಯ್ತದ, ಆಯ್ತು ಮತ್ತೆ ಓಡತಾರ. ಅದು ಎಷ್ಟೇ ಇರಲ್ಲಪ್ಪ. ಅದು ನಾನು ಪಾಲ್ ಮೋನೇಶಿಗೆ ಅಲ್ಲಿ ಬಿಟ್ಟಿರ್ತೀನಿ, ಹಂಗಾಗ್ಬಿಟ್ಟು ಇದತ್ತ. ಇವಾಗ ಮೋನೇಶಿಗೆ ನಾ ಅಲ್ಲಿಗೆ ಹೋಗ್ಬಿಟ್ಟು ಮೋನೇಶಿಗೆ ಇಲ್ಲಿ ಕಳಿಸ್ತೀನಿ. ಹಂಗಾಗಿ ಅದಕ್ಕೆ ಮೋನೇಶ್ ಇತ್ತೀಚಿಗೆ ನಮ್ಮ ವಿಡಿಯೋದಾಗ ಸ್ವಲ್ಪ ಕಮ್ಮಿ ಬರ್ಲಾಕತ್ತಾನ. ಅವನು ಇವಾಗ ನೆಕ್ಸ್ಟ್ ಮಾಡೋ ಶಾರ್ಟ್ ಫಿಲಮ್ದಾಗ ಅವನೇ ಹೀರೋ ಅದಾನ. ಒಂದು ಚಲೋ ಒಂದು ಲೆವೆಲಿಗೆ ಮಾಡಮಂತ ಅನ್ಕೊಂಡ್ವಿ. ಹೆಂಗಂತಿ? ಹೌದಪ್ಪ, ಮಾಡಪ್ಪ, ಯಾವನ ಮಾಡಮಪ್ಪ. ನಿಮ್ಗೆ ಊಟಕ್ಕೆ ಪುರ್ಸತಿಗೆ ಹೋಗ್ತಿರ್ ಕೆಲಸ. ಇವಾಗ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀವಿ? ಆಗೋದಿಲ್ಲ ಈಗ, ಆಗೋದಿಲ್ಲ ಈಗ ಆಗೋದಿಲ್ಲಪ್ಪ. ಏನು ಮಾಡಮ್ ಮತ್ತೆ, ರೊಕ್ಕದ ಪರಿಸ್ಥಿತಿ ಅದು ನಮಗೆ. ಅಭಿಮಾನರು ಅವ್ರೇನು ಆರಾಮ್ ಕುರ್ಚಿ ಮೇಲೆ ಕುಂದಿರ್ತಾರಪ್ಪ. ಹಂಗನ್ಮಾಡಿಗೆ ಯಾವ ಎಲ್ಲ ನಂಬ್ತಾರನ, ಇದ್ದವ್ರನಾರ ಇಲ್ದಿರೋನಾರ. ಬೇಕಾದ್ರೆ ನೀವು ತುಂಬ ಸಪೋರ್ಟ್ ಮಾಡಕೈತೀರಿ ನಮ್ಗೆ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಮಾಡ್ತಿರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ. ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್.